ಸೊ ನನ್ನ ಜೊತೆ ನೀವು ಕೂಡ ಕೌಂಟ್ ಡೌನ್ ಮಾಡಿ 3 2 1. ಸೊ ಕರೆಕ್ಟಾಗಿ ನೋಡಿ, ಈ ರೀತಿಯಾಗಿ ಮೋಸ ಹೋಗಬೇಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದೆ ಇದರ ಬಗ್ಗೆ. ಇದೆಂತ ಗೊತ್ತುಂಟಾ, ನಾನು ಸುರತ್ಕಲ್ ಹೋದಾಗ ಅಲ್ಲಿ ನನಗೆ ಮಣ್ಣಿನ ಪಾತ್ರೆ ಅಂತ ಇದು 50 ರುಪೀಸ್ಗೆ ಸಿಕ್ಕಿತ್ತು. ಅದಕ್ಕೋಸ್ಕರ ಇದು ಯೂಸ್ಫುಲ್ ಆಗಲಿ ಅಂತ ಜನರಿಗೆ ನಾನು ಅದರ ಶಾರ್ಟ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಅದಕ್ಕೆ ಸುಮಾರು ಜನ ನನಗೆ ಕಾಮೆಂಟ್ಸ್ ಮಾಡಿದ್ರು ಆಯಿತಾ. ಕೆಲವ್ರದ್ದು ನೆಗೆಟಿವ್ ಅಂದರೆ ಇದರ ಬಗ್ಗೆ, ಪ್ಯಾನಿನ ಬಗ್ಗೆ, ಇದು ಒಳ್ಳೆಯದಿಲ್ಲ, ಕ್ವಾಲಿಟಿ ಒಳ್ಳೆಯದಿಲ್ಲ, ಇದರಲ್ಲಿ ಸಿಮೆಂಟ್ ಮಿಕ್ಸ್ ಆಗಿದೆ, ಕೆಮಿಕಲ್ ಉಂಟು. ಹಾಗೆಯೇ ಕೆಲವರು ಹೇಳಿದರು ಇದು ಒಳ್ಳೆಯದುಂಟು, ಅದರಲ್ಲಿ ಆಮ್ಲೆಟ್ ಮಾಡಿದ್ದಾರೆ ಅಂತೆ, ದೋಸೆ ಮಾಡಿದ್ದಾರೆ ಅಂತೆ, ಹಾಗೆ ಒಳ್ಳೆಯದು ಉಂಟಂತ. ಕೆಲವರು ಹೇಳಿದರು ಇದನ್ನು ನೀರಲ್ಲಿ ಹಾಕಿಡಿ ಅಂತ. ಹಾಗೆ ನಾನು ಅಂದ್ಕೊಂಡೆ ಇದನ್ನು ಒಮ್ಮೆ ಟೆಸ್ಟ್ ಮಾಡುವ ಅಂತ. ಟೆಸ್ಟ್ ಮಾಡುವ ಮುಂಚೆ ನಾನು ಅಂದ್ಕೊಂಡೆ ಇದನ್ನು ಬ್ರೇಕ್ ಮಾಡಿ ಟೆಸ್ಟ್ ಮಾಡುವ, ಅದಕ್ಕೆ ಅದರ ಮೇಲೆ ಗೊತ್ತಾಗ್ತದಲ್ಲ ಇದು ಸಿಮೆಂಟಲ್ಲಿ ಮಾಡಿದ್ದಾರಾ ಇಲ್ಲ ಮಣ್ಣಿನ ಅಂತ. ಈ ಪಾತ್ರೆ ಮಣ್ಣಿನಾದರೆ ಒಳ್ಳೆಯದೇ, ನಿಮಗೆ ಕೂಡ ಯೂಸ್ ಮಾಡ್ಬೋದು. ಬಟ್ ಸಿಮೆಂಟ್ ಆದರೆ ನಂದು 50 ರುಪೀಸ್ ವೇಸ್ಟ್ ಆಗ್ಬೋದು, ಬಟ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಹಾಗೆಯೇ ನಾನು ನೀರಲ್ಲಿ ಹಾಕಿ ಇಡಲಿಲ್ಲ ಈ ಪಾತ್ರೆ, ಯಾಕೆಂದರೆ ಅದು ಹೇಳಿದ್ನಲ್ಲ, ಇದು ಒಡೆದೇ ಇದು ಸಿಮೆಂಟ ಮಣ್ಣಾ ಅಂತ ನಾನು ಟೆಸ್ಟ್ ಮಾಡ್ತೇನೆ. ಹಾಗೆ ಅದಕ್ಕೆ ಮುಂಚೆ ನಿಮಗೆ ಕೆಲವರದೆಲ್ಲ ಕಾಮೆಂಟ್ಸನ್ನು ಓದುವ ಅಂತ ನಾನು ಅಂದ್ಕೊಂಡೆ. ಇದರ ಬಗ್ಗೆ ಏನೆಲ್ಲ ಕಾಮೆಂಟ್ಸ್ ಮಾಡಿದ್ದಾರೆ ಅಂತ ನೋಡಿ. ಈಗ ಕಾಮೆಂಟ್ಸನ್ನು ಓದ್ತೇನೆ. ಇನ್ಸ್ಟಾಗ್ರಾಮಲ್ಲಿ ಬಂದ ಕಾಮೆಂಟ್ಸ್. ಐ ಹ್ಯಾವ್ ಆಲ್ಸೋ ಪರ್ಚೇಸ್ ದ ಸೇಮ್ ಮಡ್ ತವಾ for 50 and it's working perfectly fine. The important thing is to know the proper procedure for using it. ಅದೇ ನಾನು ಹೇಳಿದಾಗೆ ಅವರು ಹಾಗೆಯೇ ಬರೆದಿದ್ದಾರೆ. You should soak in water for 6 to 8 hours. Let it dry naturally. Then apply thin layer of oil and heat it slowly on the low flame to season it. For the first few uses, cook something slightly oily like dosa roti. If you follow right process, it will work well. ಅಂದರೆ ಒಬ್ಬರದ್ದು ಅದೇ ಕಮೆಂಟ್ ಬಂದಿದೆ, ಅಂದರೆ ಸೋಕ್ ಮಾಡಿ ಇಡಬೇಕಂತೆ. ಅದನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ತವ ತಂದರೆ, ಅಂದರೆ ಇದು ಮಣ್ಣಿನಾದರೆ ಇನ್ನೊಂದು ತವ ತಂದು ಅದನ್ನು ಟ್ರೈ ಮಾಡ್ತೇನೆ. ಬಟ್ ಸಿಮೆಂಟ್ ಆದರೆ ನನಗೆ ಕೂಡ ರಿಸ್ಕ್ ತಗೊಳ್ಳಿಕ್ಕೆ ಬೇಡ. ಯಾಕೆಂದರೆ ಕೆಲವರು ನನಗೆ ಪರ್ಸ್ನಲಿ DM ಮಾಡಿ ಕೂಡ ಹೇಳಿದ್ದಾರೆ, ಮೇಡಮ್ ಅದು ಸಿಮೆಂಟ್ ಇದು ಕೆಮಿಕಲ್ ಯೂಸ್ ಮಾಡ್ತಾರೆ, ಪ್ಲೀಸ್ ಅದನ್ನು ಯೂಸ್ ಮಾಡಬೇಡಿ, ಅವಾಯ್ಡ್ ಮಾಡಿ ಮೇಡಮ್ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿದವರು ಕೂಡ ಇದ್ದಾರೆ. ಪುನಃ ನನಗೆ ಪರ್ಸ್ನಲಿ DM ಮಾಡಿದವರು ಕೂಡ ಇದ್ದಾರೆ. ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡ್ತೇನೆ. ಹಾಗೆಯೇ ಇದು ಮಣ್ಣಿಂದ ಮಾಡಿರೋದಲ್ಲ, ಇದನ್ನು ಮಣ್ಣಿಂದ ಮಾಡಿರೋದಲ್ಲ, ಸಿಮೆಂಟ್ನಿಂದ ಮಾಡಿರೋದು. ಬಿಸಿಗೆ ಒಡೆದು ಹೋಗ್ತದೆ. ಬಿಸಿಲಿಗೆ ಇಟ್ಟು ನೋಡಿದ್ದೇನೆ, ಬಿಸಿಲಿಗೆ ಒಡೆದು ಹೋಗಲಿಲ್ಲ. ಮತ್ತು ಅದೇ ಸೋಕ್ ವಾಟರ್ 5 days. ಓಕೆ, ಡೋಂಟ್ ಕುಕ್ ಇಟ್ ಸಿಮೆಂಟ್. ಇದು ಮಣ್ಣಲ್ಲ, ನಿಮ್ಮನ್ನು ಮಂಗ ಮಾಡಿದ್ದು ಅಂತ ಎಲ್ಲರೂ ಮಂಗರೇ ಅಲ್ಲ, ಮಂಗನಿಂದ ಮಾನವಲ್ಲ, ಅದರಲ್ಲಿ ಎಂತ ಇಲ್ಲ. ಅದು ಮಣ್ಣಿಂದು ಅಲ್ಲ, ಸಿಮೆಂಟ್ ಮಾಡಿದ್ದು. ಅದು ಮಣ್ಣಿನ ಪಾತ್ರೆ ಅಲ್ಲ, ಓನ್ಲಿ ಕೋಟಿಂಗ್ ಮಾತ್ರ. ಜಾಸ್ತಿಯಾಗಿ ನನಗೆ ಅದೇ ಕಾಮೆಂಟ್ಸ್ ಬಂದಿದೆ. ಅಂದರೆ ಇದು ಮಣ್ಣಲ್ಲ, ಹೊರಗಡೆ ಬ್ರೌನ್ ಇದುಂಟಲ್ಲ, ಮಣ್ಣಾಗಿ ಕಾಣ್ತಾ ಉಂಟಲ್ಲ, ಅದು ಮಣ್ಣಿಂದು ಕೋಟಿಂಗ್ ಅಂತೆ, ಇದರ ಒಳಗಡೆ ಸಿಮೆಂಟ್. ಹಾಗೆ ಕೂಡ ತುಂಬ ಜನ ನನಗೆ ಕೆಲವು ರೀಲ್ಸ್ ಎಲ್ಲ ಕಳಿಸಿದ್ದಾರೆ ಇದರ ಬಗ್ಗೆನೇ. ಇದನ್ನು ಬ್ರೇಕ್ ಮಾಡಿ ನೋಡುವಾಗ ಉಂಟಲ್ಲ, ಒಳಗಡೆ ಸಿಮೆಂಟ್, ಹೊರಗಡೆ ಮಣ್ಣಿಂದು ಕೋಟಿಂಗ್ ಕೊಟ್ಟಿರುವ ಕಾಮೆಂಟ್ಸಲ್ಲಿ, ಅಂದರೆ ವಿಡಿಯೋದಲ್ಲಿ ನನಗೊಂದು ಪರ್ಸ್ನಲಿ ಕೂಡ ನನಗೆ ಈ ವಿಡಿಯೋ ಕಳಿಸಿದ್ದಾರೆ. ಹಾಗೆ ನಾನು ಕೂಡ ಟೆಸ್ಟ್ ಮಾಡುವಂತ ನಿಂತಿದ್ದೇನೆ. ಮತ್ತು ನೀವು ಟ್ರೈ ಮಾಡಿ, ಮುಂಚೆ ಕಮೆಂಟ್ ಓದಿ ಗೊತ್ತಾಯ್ತಂತ. ಅದೇ ನನಗೆ ಕರೆಕ್ಟ್ ಒಬ್ಬರು ಹೇಳಿದ್ದಾರೆ, ನೀವು ಟ್ರೈ ಮಾಡುವ ಮುಂಚೆ ಕಮೆಂಟ್ ಓದಿ ಗೊತ್ತಾಯ್ತಾ ಅಂತಲ್ಲ. ಸರಿ, ಅವರು ಹೇಳೋದು ಕರೆಕ್ಟ್. ನನಗೆ ಇದು ಇಷ್ಟೊಂದು ಕಾಮೆಂಟ್ಸ್ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೆಗೆಟಿವ್ ಮತ್ತು ಪಾಸಿಟಿವಲ್ಲಿ. ದೋಸೆ ಮಾಡುವಾಗ ಜಾಗ್ರತೆ, ಸ್ವಲ್ಪ ದೂರ ನಿಲ್ಲಿ. ದೋಸೆ ಮಾಡಲಿಕ್ಕೆ ಆಗ್ತದೆ ಅಂತ ಇಲ್ವಾ ಅಂತ ಗೊತ್ತಿಲ್ಲ ನನಗೇನು ಕೂಡ. ಮತ್ತು ಆಮ್ಲೆಟ್ ಮಾಡುವಾಗ ಡಮಾರ್ ಆಗುತ್ತೆ, ಸತ್ಯ, ಕ್ರ್ಯಾಕ್ ಆಗುತ್ತೆ. ಇದು ಒಡೆದು ಹೋಯ್ತು, ಅವರು ತಗೊಂಡಿದ್ರಂತೆ, ಒಡೆದು ಹೋಗಿದೆ ಅಂತೆ. ಇನ್ನೊಬ್ರು ಹೇಳ್ತಾ ಇದೆ ಚೆನ್ನಾಗಿದೆ, ನಾನು 5 ವರ್ಷ ಆಯಿತು
ಏನಾಗಲಿಲ್ಲ, ಇನ್ನೂ ಚೆನ್ನಾಗಿದ್ದೆ, ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಹೊತ್ತಿಗೆ ಹೊಡೆಯೋದು ಹೋಯ್ತಂತೆ. ಕೆಲವರು ನೋಡಿ ಕಮೆಂಟ್ಸು, ವೇಸ್ಟ್ ಆಫ್ ಮನಿ ವೇಸ್ಟ್ ಆದರೂ ಕೂಡ ನಿಮಗೆ ನಾನೊಂದು ರಿವ್ಯೂ ಕೊಡುವ ಅಂತ ಬಂದಿದ್ದೇನೆ. ರಿವ್ಯೂ ಕೊಟ್ಟೇ ಹೋಗೋದು ಈ ವಿಡಿಯೋದಲ್ಲಿ. ನಿಮಗೇನು ಅನಿಸ್ತದೆ, ಇದು ಒಳ್ಳೆದುಂಟಾ ಇಲ್ಲ ಸಿಮೆಂಟೇ? ತುಂಬ ಅಂದರೆ ತುಂಬ ಕಾಮೆಂಟ್ಸ್ ಉಂಟು. ಕೆಲವರಿಗೆ ನಾನು ರಿಪ್ಲೈ ಮಾಡಿದ್ದೇನೆ, ಕೆಲವರಿಗೆ ರಿಪ್ಲೈ ಮಾಡಿಲ್ಲ. ರಿಪ್ಲೈ ಮಾಡಿದವ್ರು ಬೇಜಾರು ಮಾಡ್ಕೊಳ್ಬೇಡಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ಇದರ ರಿವ್ಯೂ ಕೊಡ್ತೇನೆ, ಆಯಿತಾ? ಹಾಗೆ ತುಂಬಾ ಕಮೆಂಟ್ಸ್, ನನಗೆ ಇದರ ಬಗ್ಗೆ ತುಂಬ ಕಾಮೆಂಟ್ಸ್ ಬಂದಿದೆ. ಇನ್ಸ್ಟಾದಲ್ಲಿ ನೀವು ನೋಡ್ಬೋದು, ನನ್ನನ್ನು ಫಾಲೋ ಮಾಡಿ ಆಯಿತಾ. ಇನ್ಸ್ಟಾದಲ್ಲಿ ನಾನು ರೀಸೆಂಟ್ಲಿ ಇನ್ಸ್ಟಾ ಕೂಡ ಓಪನ್ ಮಾಡಿದ್ದೇನೆ. ನನಗೆ ನಿಮ್ಮದು ಸಪೋರ್ಟ್ ತುಂಬಾ ಬೇಕು. ಇನ್ಸ್ಟಾ ಪೇಜ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ಪ್ಲೀಸ್ ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ಈ ವಿಡಿಯೋಗೆ ನನಗೆ ತುಂಬ ಅಂದರೆ ತುಂಬ ರಿವ್ಯೂ ಬಂದಿದೆ. ಹಾಗೆ ನಾನು ಈ ವಿಡಿಯೋವನ್ನು ಇಲ್ಲಿ ಇವಾಗ ನಿಮಗೆ ರಿವ್ಯೂ ತೋರಿಸ್ತಾ ಇದ್ದೇನೆ, ಇದು ಹೇಗೆ ಉಂಟಂತ. ಇಲ್ಲಿ ಈ ಪ್ಯಾನಿಗೆ ಸಪೋರ್ಟ್ಗೆ ಅಂತ ಈ ಥರ ಒಂದು ಕೊಟ್ಟಿದ್ದಾರೆ, ಆಯಿತಾ. ಇಟ್ಕೊಳ್ಳಿಕ್ಕೆ ತುಂಬ ಕಂಫರ್ಟೇಬಲ್ ಕೂಡ ಉಂಟು. ಹೀಗೆ ನೋಡುವಾಗ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದ್ದು. ನೋಡಿ, ಎಂತ ಮಾಡಿದರೂ ಕೂಡ ಇದು ಸಪೋರ್ಟ್ಗೆ ಅಂತ ಕೊಟ್ಟಿದ್ದಾರಲ್ಲ, ಎಂತ ಆಗೋದಿಲ್ಲ. 50 ರೂಪಾಯಿಗೆ ನನಗೆ ನಿಜವಾಗ್ಲೂ ವರ್ತ್ ಅಂತ ಅನಿಸ್ತಾ ಇತ್ತು. ಯಾಕೆಂದರೆ ನೋಡಿ, ನಿಮಗೆ ಕೂಡ ಇದು ನೋಡುವಾಗ ತಗೊಳ್ಬೇಕಂತ ಅನ್ನಿಸೋದಿಲ್ಲ. ಒಂದು 50 ರೂಪೀಸ್ಗೆ ಈ ಥರ ಇದು ಕೂಡ ನೀವು ಸ್ಟ್ರೇಟ್ ಇಟ್ಟರೆ ಕೂಡ ಉಂಟಲ್ಲ, ಅಂದರೆ ಇಲ್ಲಿ ಸಪೋರ್ಟಿಗೆ ಅಂತ 3 ಕೊಟ್ಟಿದ್ದಾರಲ್ಲ, ಇದರಲ್ಲಿ ಇಡುವಾಗ ಕೂಡ ಸ್ಟ್ರೇಟಾಗಿ ನಿಲ್ತದೆ. ಹಾಗೆಯೇ ನೋಡಿ, ನಾನು ಈ ಥರ ಮೂವ್ ಮಾಡಿದರೂ ಕೂಡ ಬೀಳೋದಿಲ್ಲ. ಹ್ಯಾಂಡಲ್ ಕೂಡ ಗಟ್ಟಿಯಾಗಿ ಉಂಟು. ಫಸ್ಟ್ ಇದನ್ನು ನಾನು ತೆಗಿತೇನೆ, ಅದಾದಮೇಲೆ ಬ್ರೇಕ್ ಮಾಡುವ. ನೋಡಿ, ಈ ಥರ ಇದರದ್ದು ಪಿನ್ನು. ನಾಲ್ಕು ಕಡೆಯಲ್ಲಿ ಈ ಥರ ಪಿನ್ ಕೊಟ್ಟಿದ್ದರು. ನೋಡಿ, ಈ ಥರ ಇತ್ತು ಸಪೋರ್ಟ್ಗೆ ಅಂತ. ಈಗ ಹೊಡೆಯೋ ಸಮಯ. ಇನ್ನೂ ಕೂಡ ಹೋಪ್ಸ್ ಉಂಟು ಮನ್ನ ಅಂತ, ಮತ್ತು ಗೊತ್ತಿಲ್ಲ. ಯಾಕಂದರೆ ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋದಾಯ್ತಾ. ಈಗ ಕೂಡ ಏನು ಅನಿಸ್ತದೆ ನಿಮಗೆ? ಸಿಮೆಂಟ್ ಯಾಕೆಂದರೆ ಅವರು ತುಂಬ ವೀಡಿಯೋಸ್ ನೋಡಿದ್ದಾರೆ ಸಿಮೆಂಟ್ ಅಂತ, ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ತುಂಬ ಜನ ನನಗೆ ವೀಡಿಯೋಸ್ ಕೂಡ ಕಳಿಸಿದ್ರಲ್ಲ, ಅದರಲ್ಲಿ ಕೂಡ ಎಲ್ಲ ಸಿಮೆಂಟೇ ಇತ್ತಾಯ್ತಾ, ಮಣ್ಣು ಯಾವುದೂ ಇರಲಿಲ್ಲ. ಸೊ ಇವಾಗ ನಾನು ಬ್ರೇಕ್ ಮಾಡ್ತಾ ಇದ್ದೇನೆ. ನಾನು 50 ರೂಪೀಸ್ ವೇಸ್ಟ್ ಆದರೂ ಕೂಡ ಪರವಾಗಿಲ್ಲ, ನಿಮಗೆ ನಾನು ಇದರ ಕರೆಕ್ಟ್ ಕ್ಲಾರಿಟಿ ಕೊಡಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೇನೆ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ಸೊ ಇವಾಗ ಬ್ರೇಕ್ ಮಾಡುವ ಸಮಯ. ಸೊ ಕೌಂಟ್ ಡೌನ್ ಮಾಡುವ. ನನ್ನ ಜೊತೆ ನೀವು ಕೂಡ ಕೌಂಟ್ ಡೌನ್ ಮಾಡಿ. 3, 2, 1. ಒಂದೇ ಹೋಲ್ ಆದದ್ದು, ಬಟ್ ಇದರಲ್ಲೇ ನಿಮಗೆ ಕಾಣಿಸ್ತದೆ ನೋಡಿ, ಸಿರ್ಫ್ಗೆ ನೋಡಿ, ಫುಲ್ ಸಿಮೆಂಟ್, ಖಾಲಿ ಒಂದು ತಿನ್ ಲೇಯರ್ ಮಣ್ಣಿಂದು, ಹಿಂದ್ಗಡೆ ಕೂಡ ತಿನ್ ಲೇಯರ್ ಮಣ್ಣಿಂದು, ಒಂದೇ ಹೋಲ್ ಮಾಡಿದ್ದು, ಅದರಲ್ಲಿ ಕೂಡ ಗೊತ್ತಾಯಿತು. ಸೊ ಇದು ನೋಡುವಾಗ ನನಗೆ ಒಂದು 100% ಗೊತ್ತಾಗ್ತದೆ ನಿಮಗೆ ಕೂಡ ಇದು ಸಿಮೆಂಟ್ ಇದೆ ಅಂತ. ಬಟ್ ಇನ್ನು ವೇಸ್ಟ್ ಆಫ್ ಮನಿ. ಥ್ಯಾಂಕ್ ಯು ಎಲ್ಲರಿಗೆ ಇದು ಕಾಮೆಂಟಲ್ಲಿ ನನಗೆ ತಿಳಿಸಿದ್ದಕ್ಕೆ. ಹಾಗೆ ಈಗ ಫುಲ್ ಬ್ರೇಕ್ ಮಾಡಿ ನೋಡುವ, ಆಯಿತಾ. ಸೊ ಕರೆಕ್ಟಾಗಿ ನೋಡಿ, ಇದು ಸಿಮೆಂಟ್. ಮತ್ತೆ ಗೊತ್ತಿಲ್ಲ, ಅದು ಅವರ ಊರಲ್ಲಿ ಇದು ಮಣ್ಣು ಹಾಕಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಬಟ್ ಇದು ಸಿಮೆಂಟ್, ಆಯಿತಾ. ಪ್ಲೀಸ್ ಈ ಪ್ರಾಡಕ್ಟನ್ನು ಯೂಸ್ ಮಾಡಬೇಡಿ. ನೋಡಿ, ಇದನ್ನು ಪೀಸ್ ಮಾಡಿದ್ದೇನೆ. ನಿಮಗೆ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತದೆ ಇದು ಸಿಮೆಂಟ್ ಇದೆ ಅಂತ. ಸೊ ಪ್ಲೀಸ್, ಆಯಿತಾ, ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಡಿ. ನಾನು ಮೋಸ ಹೋಗಿದ್ದೇನೆ, ನೀವು ಕೂಡ ಇದನ್ನು ಪರ್ಚೇಸ್ ಮಾಡಿ ಮೋಸ ಹೋಗಬೇಡಿ. ಹೌದು, ನಾವು ಅಂದ್ಕೊಳ್ತೇವೆ 50 ರೂಪೀಸ್ ಅಲ್ಲ, ಅಷ್ಟೇ ಅಲ್ವಾ, 50 ರೂಪೀಸ್ ಅಷ್ಟೇ ಅಲ್ವಾ, ಅದಕ್ಕೆ ಅವರಿಗೆ ಕೂಡ ಹೆಲ್ಪ್ ಮಾಡುವ ಮನಸ್ಸು ಮಾಡ್ತೇವೆ.
ಅವ್ರಿಗೆ ಕೂಡ ಯೂಸ್ ಆಗ್ಬೋದು, ನಮಗೆ ಕೂಡ ಹೆಲ್ಪ್ಫುಲ್ ಅಂತ. ಬಟ್ ಈ ಥರ ಎಲ್ಲ ಮೋಸ ಮಾಡ್ತಾರೆ ನೋಡಿ. ಇದು ಮಣ್ಣಿನ ಪಾತ್ರೆ ಅಲ್ಲವೇ ಅಲ್ಲ, ಸಿಮೆಂಟಿಂದ ಮಾಡಿದ್ದು, ಖಾಲಿ ಮಣ್ಣಿನ ಕೋಟಿಂಗ್ ಮಾತ್ರ ಮೇಲ್ಗಡೆ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ನನಗೆ ಅನಿಸ್ತದೆ. 100% ಹೌದು, ಇದು ಯೂಸ್ಫುಲ್ಲೇ ವಿಡಿಯೋ. ಯಾಕೆಂದರೆ ನಾನು ಮೋಸ ಹೋದಾಗೆ ಸುಮಾರು ಜನ ಮೋಸ ಹೋಗಿರ್ಬೋದು ಇದರ ಬಗ್ಗೆ. 15 ರೂಪೀಸ್ಗೆಲ್ಲ ಎಂತ ಉಂಟು ನೋಡುವ, ಯೂಸ್ ಮಾಡುವ ಅಂತ. ಬಟ್ ಈ ಥರ ಕೆಮಿಕಲ್ ಪ್ರಾಡಕ್ಟ್ಸ್ ಎಲ್ಲ 50 ರೂಪೀಸ್ ಆಸೆಗೆ ಹೋಗಿ ಈ ಥರ ಎಲ್ಲ ನಾವು ಯೂಸ್ ಮಾಡಿದ್ದು ಒಳ್ಳೆಯದಲ್ಲ. ನಮ್ಮ ಹೆಲ್ತ್ ಕಾನ್ಷಿಯಸ್ಗೆ ಕೂಡ, ಅಂದರೆ ಹೆಲ್ತ್ಗೆ ಕೂಡ. ಮತ್ತು ಈ ಥರ ಕೆಮಿಕಲ್ ಪ್ರಾಡಕ್ಟ್ಸ್ ಪ್ಲೀಸ್ ಯೂಸ್ ಮಾಡಬೇಡಿ ಆಯಿತಾ. ಈ ವಿಡಿಯೋ ಎಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮಗೆ ಹಾಗೆ ನನಗೆ ಕೂಡ ಇದು ತುಂಬಾ ಯೂಸ್ಫುಲ್ ಆಯಿತು. ನಿಮ್ಮ ಕಾಮೆಂಟ್ಸ್ ಮೂಲಕ ನಾನು ಇದನ್ನು ಟ್ರೈ ಮಾಡುವ ಹಾಗೆ ಆಯಿತು. ಈ ವಿಡಿಯೋಗೆ ನಿಮಗೆ ನೀವು ಸಪೋರ್ಟ್ ಮಾಡಿದ್ದೀರಾ, ಈ ವಿಡಿಯೋ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿದ್ದೀರಾ, ನಿಮಗೆ ತುಂಬ ತುಂಬ ಥ್ಯಾಂಕ್ ಯು. ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಆಯಿತಾ. ಈ ರೀತಿಯಾಗಿ ಮೋಸ ಹೋಗಬೇಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನನ್ನು ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.